ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತಾವೆಲ್ಲ ಈಗಾಗಲೇ ನವೋದಯ, ಆದರ್ಶ ಹಾಗೂ ಮೊರಾರ್ಜಿ ಪರೀಕ್ಷೆಯನ್ನು ಬರೆದು ಈಗ ಒಂದು ರಿಸಲ್ಟ್ಗಾಗಿ ಕಾಯ್ತಾ ಇರ್ತೀರಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ಕರ್ನಾಟಕದ ಒಂದು ಮೊದಲಿಗರ ಒಂದು GKಯನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನೋಡಿರಿ, 1ನೇ ಪಾಯಿಂಟ್ ನೋಡಿರಿ. ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಕಬಳಿಸಿದ ಕನ್ನಡಿಗ ಯಾರು ಅಂತ ಕೇಳಿದಾಗ ಅನಿಲ್ ಕುಂಬ್ಳೆ. ಇದು ನಿಮಗೆ ಕೇವಲ ನಿಮಗೆ ಇದು ಸ್ಕೂಲ್ಗಳಲ್ಲಿ ಕೆಲವೊಂದು ರಸಪ್ರಶ್ನೆಗಳನ್ನು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ಸಹ ಈ ಒಂದು GKಗಳು ನಿಮಗೆ ಹೆಲ್ಪ್ ಆಗ್ಬೋದು. ಹಾಗೆ ನೆಕ್ಸ್ಟ್ ನೋಡಿ, 2ನೇ ಪಾಯಿಂಟ್ ನೋಡಿ. ಕವನ ಸಂಕಲನವನ್ನು ಆಧರಿಸಿ ಭಾರತದಲ್ಲಿ ನಿರ್ಮಿಸಿದ ಕನ್ನಡದ ಏಕೈಕ ಚಲನಚಿತ್ರ ಯಾವುದಂತ ಕೇಳಿದ್ರೆ ಅದು ಮೈಸೂರು ಮಲ್ಲಿಗೆ. 3ನೇ ಪಾಯಿಂಟ್ ನೋಡಿ. ಅತಿ ಹೆಚ್ಚು ಕಣ್ಣಿನ ಚಿಕಿತ್ಸೆ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಡಾಕ್ಟರ್ MC ಮೋದಿ. 4ನೇ ಪಾಯಿಂಟ್ ನೋಡಿ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಮಂಡ್ಯ. ನಾವು ಮಂಡ್ಯಕ್ಕೆ ಹೋದರೆ ನಾವು ನಮ್ಮ ಕರ್ನಾಟಕದ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವಂಥದ್ದು. ಹಾಗಿದ್ರೆ ಕಡಿಮೆ ಮಾತನಾಡುವಂಥ ಜನರಿರುವಂಥದ್ದು ಯಾವುದು ಕೇಳಿದ್ರೆ ದಕ್ಷಿಣ ಕನ್ನಡ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ನೋಡಿ. ಭಾರತದಲ್ಲಿ ಪ್ರಥಮ ಬಾರಿಗೆ ಸಂಸ್ಕೃತದಲ್ಲಿ ಚಿತ್ರವೊಂದನ್ನು ತಯಾರಿಸಿದ ಕನ್ನಡಿಗ GV ಅಯ್ಯರ್. ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಕುವೆಂಪು. ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರಂದರೆ HV ನಂಜುಂಡಯ್ಯ. ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೊದಲಿಗರು ಯಾರಪ್ಪ ಅಂದರೆ BD ಜತ್ತಿಯವರು. ಕರ್ನಾಟಕದಿಂದ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಮೊದಲಿಗರು HD ದೇವೇಗೌಡ ಇವರು. ಹಾಗಾದರೆ ಪ್ರಸ್ತುತ ಪ್ರಧಾನಮಂತ್ರಿ ಯಾರಿದ್ದಾರೆ? ಶ್ರೀ ನರೇಂದ್ರ ಮೋದಿ 2024. ಪ್ರಥಮ ರಾಜ್ಯಪಾಲರಾದ ಕನ್ನಡಿಗ ಯಾರು ಅಂತ ಕೇಳಿದ್ರೆ B ರಾಚಯ್ಯ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ. 12. ಕನ್ನಡದ ಪ್ರಥಮ ಮಹಿಳಾ ರಾಜ್ಯಪಾಲರು VS ರಮಾದೇವಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ. ಲೋಕಸಭೆಯ ಅಧ್ಯಕ್ಷರಾದ ಮೊದಲಿಗ ಕನ್ನಡಿಗ ಯಾರಂದರೆ KS ಹೆಗಡೆಯವರು. ಮೊದಲ ವಚನಕಾರ ದೇವರ ದಾಸಿಮಯ್ಯ. ಕನ್ನಡದ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗ ಫರ್ಡಿನಾಂಡ್ ಕಿಟೇಲ್. ನೆಕ್ಸ್ಟ್ ನೋಡಿ, ಈಗ 17ನೇ ಪಾಯಿಂಟ್ ನೋಡಿ. ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದರೆ ಶಿವಮೊಗ್ಗ ಸುಬ್ಬಣ್ಣ. ಭಾರತ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ರಾಮಕೃಷ್ಣ ಹೆಗಡೆ. 19. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರು. 20. ಪುಸ್ತಕ ಪ್ರಕಾಶನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ JB ಜೋಶಿಯವರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ರಾಷ್ಟ್ರಕವಿ M ಗೋವಿಂದ ಪೈ. ಕನ್ನಡದ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ. ಇವರ ಒಂದು ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ ಎಂಬುದು ಒಂದು ಅಕ್ಕ ಮಹಾದೇವಿಯವರ ಅಂಕಿತ ನಾಮವಾಗಿದೆ. ನೆಕ್ಸ್ಟ್ ನೋಡಿ. ಕರ್ನಾಟಕ ರಾಜ್ಯದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ SM ಕೃಷ್ಣ ಅವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಸಾಹಿತಿ ಯಾರು ಅಂತ ಕೇಳಿದ್ರೆ ಕುವೆಂಪು ಅವರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಒಂದು ಪೂರ್ಣ ಹೆಸರು. ಇವರ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. 27ನೇ ಪಾಯಿಂಟ್ ನೋಡಿ. ಕರ್ನಾಟಕ ಸರ್ಕಾರವು ನೀಡುವ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರಾದ ಮೊದಲಿಗರು ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ಕೆಲವೊಂದು ಹಿಂದಿನ ವರ್ಷ ಪಡೆದಂತಹ ಕರ್ನಾಟಕ ರತ್ನ ಪಡೆದಂತಹ ಒಂದು ಚಿತ್ರನಟ ಅಂತಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 28. ಪಾಯಿಂಟ್ ನಂಬರ್ 28. ಕರ್ನಾಟಕ ಸರ್ಕಾರವು ನೀಡುವ ಪ್ರಥಮ ಪಂಪ ಪ್ರಶಸ್ತಿ ವಿಜೇತ ಸಾಹಿತಿ ಯಾರು ಅಂತ ಕೇಳ್ತಿದ್ದಾರೆ. ಪ್ರಥಮ ಪಂಪ ಪ್ರಶಸ್ತಿ ವಿಜೇತರಾದ ಮೊದಲಿಗರಂದ್ರೆ ಯಾರಂತ ಕೇಳಿದ್ರೆ ಕರ್ನಾಟಕ ಸರ್ಕಾರ ನೀಡುವಂಥ
ಮೊದಲ ಪಂಪ ಪ್ರಶಸ್ತಿ ವಿಜೇತರು ಕುವೆಂಪು ಅವರು. 29ನೇ ಪಾಯಿಂಟ್ ನೋಡಿ, ಕರ್ನಾಟಕದ ಪ್ರಥಮ ವೈದ್ಯಕೀಯ ಕಾಲೇಜು ಯಾವುದಂತ ಕೇಳಿದ್ರೆ ಮೈಸೂರು ವೈದ್ಯಕೀಯ ಕಾಲೇಜು. ಕರ್ನಾಟಕ ರಾಜ್ಯದ ಪ್ರಥಮ ವಿಧಾನಸಭಾ ಅಧ್ಯಕ್ಷರು ವಿ ವೆಂಕಟಪ್ಪ. ಮಕ್ಕಳೇ, ಇದಾಗಿತ್ತು ಇವತ್ತಿನ ಒಂದು ಜಿಕೆ ನೋಟ್ಸ್. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಜಿಕೆ ನೋಟ್ಸ್ ತಮಗೆ PDF ರೂಪದಲ್ಲಿ ಬೇಕೆಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ. ಆ ಟೆಲಿಗ್ರಾಮ್ ಚಾನಲ್ಗೆ ತಾವು ಜಾಯ್ನ್ ಆಗೋದ್ರ ಮೂಲಕ ಈ ಒಂದು PDF ಅನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಹಾಗೆ ಇದುವರೆಗೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.